ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕಲ್ಲಂಗಡಿ ಹಣ್ಣಿಂದ ಕ್ಯಾಂಡಿನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕಲ್ಲಂಗಡಿ ಕ್ಯಾಂಡಿ ಅಂತೂ ಸೂಪರ್ ಆಗಿರುತ್ತೆ. ಈ ಸಮ್ಮರ್ ಸೀಸನ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು ಹಣ್ಣಾಗಿರುವಂಥ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಹಣ್ಣಾಗಿರುವಂಥ ಕಲ್ಲಂಗಡಿ ಹಣ್ಣನ್ನು ತಗೊಳ್ಳಿ. ಆದಷ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಥರ ಹಣ್ಣುಗಳು ಮಾರ್ಕೆಟಿನಲ್ಲಿ ಬಂದಿರುತ್ತವೆ. ಅದನ್ನು ಸಹ ನೀವು ತಗೊಂಡು ಇದೇ ರೀತಿ ಪ್ರತಿಯೊಂದರಲ್ಲೂ ನೀವು ಕ್ಯಾಂಡಿನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗುತ್ತೆ. ನೋಡಿ ಈ ರೀತಿ ಅರ್ಧ ಭಾಗ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಅರ್ಧ ಭಾಗ ಮಾಡಿ ತೊಗೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಕೆಂಪಾಗಿದೆ. ಮತ್ತು ಸ್ವೀಟ್ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲ್ಲಂಗಡಿ ಹಣ್ಣು. ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿರುವಂತಹ ಬೀಜನ ಹಾಕಬಾರ್ದು. ನೋಡಿ ನೋಡಿ ಈ ರೀತಿ ತಕ್ಕೊಳ್ಳಿ. ಒಂದು ಬೀಜ ಇರಬಾರ್ದು, ಆ ರೀತಿ ತಕ್ಕೋಬೇಕು. ಬೀಜನ ಹಾಕಬಾರ್ದು. ಬೀಜ ಹಾಕೋದ್ರಿಂದ ಸ್ವಲ್ಪ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ. ಬೀಜ ಹಾಕೋದ್ರಿಂದ ಆದಷ್ಟು ಬೀಜನ ತೆಗೆದು ಹಾಕ್ಕೊಳ್ಳಿ. ನಾನು ಇವಾಗ ಈ ರೀತಿ ಕಟ್ ಮಾಡಿ ತಗೊಂಡು ಅದರಲ್ಲಿ ಮತ್ತೆ ಬೀಜ ಇರುತ್ತೆ, ಹಾಗಾಗಿ ಮತ್ತೆ ಚೆಕ್ ಮಾಡಿ ತಗೋತಾ ಇದ್ದೀನಿ. ನೋಡಿ ನಾನು ಬೀಜ ತೆಗೆಯೋದನ್ನು ಸಹ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಬೀಜನ ಯಾವ ಥರ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆರೆಂಜ್ ಕ್ಯಾಂಡಿನ ಹಿಂದಿನ ವಿಡಿಯೋದಲ್ಲಿ ಇದೆ, ಅದರಲ್ಲೂ ನಾನು ಅದರಲ್ಲೂ ಸಹ ಬೀಜನ ತೆಗೆದು ಹಾಕಿದ್ದೀನಿ. ಅಂದರೆ ಒಬ್ಬರು ಕೇಳಿದರು, ನೀವು ಬೀಜನ ತೆಗೆದಿರೋದನ್ನು ವಿಡಿಯೋನ ಹಾಕಿಲ್ಲ, ಅದಕ್ಕೋಸ್ಕರ ನಾನು ಈ ಸಲ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಬೀಜನ ಯಾವ ಥರ ತೆಗೆಯೋದು ಅಂತ. ನೋಡಿ ಈ ರೀತಿ ಅಲ್ಲೆಲ್ಲ ಇರುತ್ತೆ ಬೀಜ, ಚೆಕ್ ಮಾಡಿ ತೆಗೀರಿ. ನೋಡಿ ಈ ರೀತಿ ಅಲ್ಲೆಲ್ಲ ಇರುತ್ತೆ ಅಲ್ವಾ, ಗೊತ್ತೇ ಆಗಲ್ಲ ಬೀಜ ಇರೋದು. ಹಾಗಾಗಿ ಚೆನ್ನಾಗಿ ಹುಡುಕಿ ತೆಗಿಬೇಕಾಗುತ್ತೆ ಬೀಜನ. ಬೀಜ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಾಗಲ್ಲ. ಈ ರೀತಿ ಚೆಕ್ ಮಾಡಿ ತಗೊಳ್ಳಿ ಬೀಜನ. ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಬೀಜ ತೆಗೆಯೋದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಆರೆಂಜ್ ಕ್ಯಾಂಡಿಯಲ್ಲಿ ವಿಡಿಯೋನ ಮಾಡಿರಲಿಲ್ಲ, ಬೀಜನ ತೆಗೆದಿದ್ದೆ, ಬಟ್ ನಾನು ವಿಡಿಯೋನ ಹಾಕಿರಲಿಲ್ಲ. ಹಾಗಾಗಿ ಒಬ್ಬರು ಕೇಳಿದರು, ನೀವು ವಿಡಿಯೋನ ಮಾಡಿಲ್ಲ ಅದರದ್ದು ಬೀಜ ತೆಗೆಯೋದನ್ನ ಅಂತ ಹೇಳಿದರು. ಹಾಗಾಗಿ ನಾನು ಇದರಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಈ ರೀತಿಯೇ ಅದನ್ನು ಸಹ ಆರೆಂಜ್ ಸ್ಲೈಸಲ್ಲಿರುವಂಥ ಬೀಜನ ಇದೇ ರೀತಿ ನಾನು ತೆಗೆದು ಹಾಕಿದ್ದೀನಿ. ಇವಾಗ ನಾನು ಜ್ಯೂಸರನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಜ್ಯೂಸರ್ ಜಾರ್ ಇಲ್ಲ ಅಂತಂದರೆ ನೀವು ಡೈಲಿ ಯೂಸ್ ಮಾಡೋಂಥ ಜಾರಲ್ಲೇ ಯೂಸ್ ಮಾಡ್ಕೋಬೋದು. ಆದರೆ ಕ್ಲೀನಾಗಿ ವಾಶ್ ಮಾಡಿ ತೊಗೋಬೇಕು. ಇವಾಗ ನೋಡಿ ಇಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದು ಸ್ವೀಟ್ ಇದೆ ಕಲ್ಲಂಗಡಿ ಹಣ್ಣು, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಆನ್ ಆಫ್ ಮಾಡಿಕೊಂಡು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ತುಂಬ ಈಸಿ ಇದೆ ಕ್ಯಾಂಡಿ ಮಾಡೋದು. ತುಂಬ ಬೇಗ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ತುಂಬಾ ಬಿಸಿಲಿರುತ್ತೆ, ಏನಾದರೂ ತಂಪಿರೋದಂಥದನ್ನು ತಿನ್ನಬೇಕು ಅನಿಸುತ್ತೆ. ಆವಾಗ ಈ ಥರ ಮನೆಯಲ್ಲೇ ಕ್ಲೀನಾಗಿ ಮಾಡ್ಕೊಳೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಇವಾಗ ಸೋಸಿ ತಗೋತಾ ಇದ್ದೀನಿ. ಆದರೂ ಒಂದೊಂದು ಅಲ್ಲಲ್ಲೇ ಬೀಜಗಳು ಇರುತ್ತೆ, ಹಾಗಾಗಿ ಕರೆಕ್ಟಾಗಿ ಇದನ್ನು ಸೋಸಿ ತಗೋತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಜ್ಯೂಸು ರೆಡಿಯಾಗಿದೆ. ನೋಡಿ ಇಷ್ಟರಲ್ಲಿ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ರೆಡಿ ಮಾಡ್ಕೋಬೋದು. ನಾನು 2 ಸ್ಲೈಸಲ್ಲಿ ಕಲ್ಲಂಗಡಿ ಹಣ್ಣಿನ ಸ್ಲೈಸಲ್ಲಿ ರೆಡಿ ಮಾಡ್ಕೊಂಡಿರುವುದು. ಅಂದರೆ ಒಂದು ಕಲ್ಲಂಗಡಿ ಹಣ್ಣಲ್ಲಿ 1/4 ಭಾಗ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು, ತುಂಬ ಇಲ್ಲ. ಇವಾಗ ನೋಡಿ ನಾನು ಕ್ಯಾಂಡಿ ಮೋಲ್ಡನ್ನು ತೊಗೊಂಡಿದ್ದೀನಿ.
ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ತಾಯಿದ್ದೀನಿ. ಕ್ಯಾಂಡಿ ಮೋಲ್ಡ್ ಇಲ್ಲ ಅಂದರೆ ನೀವು ಟೀ ಕಾಫಿ ಕುಡಿಯುವಂಥ ಕಪ್ಪನ್ನು ತಗೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಕಪ್ಪಲ್ಲಿ ನಾನು ತೊಗೊತಾ ಇದ್ದೀನಿ. ಉಳಿದಿರುವಂಥ ಜ್ಯೂಸನ್ನು, ಕಲ್ಲಂಗಡಿ ಜ್ಯೂಸನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸಿಲ್ವರ್ ಕವರ್ನ ತಗೊಂಡು ಪೇಪರ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅದು ತಾನಾಗೆ ಫೋಲ್ಡ್ ಆಗುತ್ತೆ ಕರೆಕ್ಟಾಗಿ. ಸಿಲ್ವರ್ ಪೇಪರ್ ಇಲ್ಲ ಅಂದರೆ ನೀವು ಕಿರಾಣಿ ತಂದಿರ್ತಿರಲ್ವ, ಅದರಲ್ಲಿರುವಂತಹ ಸಕ್ಕರೆ ಕವರನ್ನು ತಗೊಂಡು ಅದರಲ್ಲೂ ಸಹ ಈ ಥರ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಒಂದು ಸ್ಟಿಕ್ ಇಟ್ಬಿಟ್ರೆ ಅದರಲ್ಲೂ ಸಹ ಅಷ್ಟೇ ಇದೇ ರೀತಿ ಬರುತ್ತೆ ನೋಡಿ. ಈ ರೀತಿ ನಾನು ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಮಾಡ್ತಾಯಿದ್ದೀನಿ. ಈ ರೀತಿ ಸೆಂಟ್ರಲ್ಲಿ ಒಂದು ಸ್ಟಿಕ್ ಇಡ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಓವರ್ ನೈಟ್ ಇಡ್ತಾ ಇದ್ದೀನಿ. ಓವರ್ ನೈಟ್ ಇಲ್ಲ ಅಂದರೆ ಒಂದು 8 ತಾಸು ಇಟ್ಟರು ಪರವಾಗಿಲ್ಲ, ಅದು ಬೇಗ ಚೆನ್ನಾಗಿ ಕ್ಯಾಂಡಿ ರೆಡಿ ಆಗುತ್ತೆ. ಇದು ನೋಡಿ ಆರೆಂಜ್ ಕ್ಯಾಂಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಯಾವ ಥರ ಮಾಡೋದು ಅಂತ ಹೋಗಿ ಚೆಕ್ ಮಾಡ್ಕೋಬೋದು, ನೋಡಿಲ್ಲ ಅಂತಂದರೆ. ಇವಾಗ ನೋಡಿ ಓವರ್ ನೈಟ್ ಆಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಓವರ್ ನೈಟ್ ಇಡೋದ್ರಿಂದ ತುಂಬ ಚೆನ್ನಾಗುತ್ತೆ ಕ್ಯಾಂಡಿ ಮಾತ್ರ. ಇವಾಗ ನೋಡಿ ನಾನು ಸ್ವಲ್ಪ ನೀರಲ್ಲಿ ಇಡ್ತಾ ಇದ್ದೀನಿ. 1-2 ರಿಂದ 3 ಸೆಕೆಂಡು ನೀರಲ್ಲಿ ಇಡ್ತಾ ಇದ್ದೀನಿ. ತುಂಬ ಹೊತ್ತು ಇಡಬಾರ್ದು, ಬೇಗ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೆಶ್ ಆಗಿರುವಂಥ ಹಣ್ಣು, ಮನೆಯಲ್ಲೇ ನಾವು ಕ್ಲೀನಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನಾವು ಎಲ್ಲ ಥರ ಹಣ್ಣಿನಲ್ಲಿ ತುಂಬ ಕಲರ್ಫುಲ್ ಆಗಿರುವಂಥ ಕ್ಯಾಂಡಿನ ಮಾಡಿ ಕೊಡೋದರಿಂದ ನ್ಯಾಚುರಲ್ ಕಲರ್ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಇದೇ ಔಟ್ಸೈಡಲ್ಲಿ ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಕ್ಯಾಂಡಿ 10 ರೂಪಾಯಿಗೊಂದು ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡು ತಿನ್ಬೋದು, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಚಿಕ್ಕವರಿಂದ ಹಿಡಿದು ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗುತ್ತೆ ಕ್ಯಾಂಡಿ ಮಾತ್ರ. ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ. ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಕ್ಯಾಂಡಿ, ಕಲ್ಲಂಗಡಿ ಕ್ಯಾಂಡಿ ರೆಡಿಯಾಗಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.